ಬಿಗ್ ಬಾಸ್ ಶುರುವಾದಾಗಿನ ಮುಂಚೆ ಹೇಗಿತ್ತು, ಈಗ ಹೇಗಿದೆ? ಹೊರಗಡೆ ಜನ ಸಾಕಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ವೆರೆವರ್ ಯು ಗೋ ದೇ ಕಮ್ ಔಟ್ ವಿತ್ ಸೆಲ್ಫೀಸ್, ನನಗೂ ಒಂದು ಸೆಲ್ಫಿ ಕೊಡಿ ಸರ್ ಅಂತ. ಹೇಗಿದೆ ಸರ್ ಅನುಭವ? ಇನ್ಫ್ಯಾಕ್ಟ್ ನಾನು ಬಂದು ಇನ್ನೂ 24 hours ಆಗಿಲ್ಲ ಕರೆಕ್ಟಾಗಿ, ಆ್ಯಂಡ್ ಐ ಕ್ಯಾನ್ ಫೀಲ್ ದ ಹೀಟ್. ಯಾಕಂದರೆ ಬಿಗ್ ಬಾಸ್ ಮನೆ ಎಲಿಮಿನೇಟ್ ಆಗಿ ಹೊರಗಡೆ ಬಂದು ಸ್ಟೇಜ್ ಮುಗಿಸ್ಕೊಂಡು ಆ ಒಂದು ದೊಡ್ಡ ದೊಡ್ಡ ವಾಲ್ಸ್ ಇತ್ತು, ಆ ವಾಲ್ಸಿಂದ ಕ್ಯಾರೋವ್ಯಾನ್ಗೆ ಹೋಗೋಣ ಅಂತ ಈಚೆಗಡೆ ಬರ್ತಾ ಇರೋ ಹಾಗೆ ಒಂದು 12-15 feet ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಮೇಲೆ ನಿಂತ್ಕೊಂಡು, ಬಸ್ಗಳ ಮೇಲೆ ನಿಂತ್ಕೊಂಡು, ಕಾರ್ಗಳ ಮೇಲೆ ನಿಂತ್ಕೊಂಡು ಜನರು ಆನೆ ಬಂತು, ಒಂದು ಆನೆ 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 ವಿನಯ್ ಸರ್ ಅಂತೆಲ್ಲ ಕಿರ್ಸ್ತಾ ಇದ್ದು ನೋಡಿ, ಈ ರೇಂಜಿಗೆ ಗ್ಲೋ ಅಪ್ ಆಗಿದೆಯಾ ಇದು ಅಂತ ಒಂದು ಆಶ್ಚರ್ಯ ಆಯಿತು. ಆ್ಯಂಡ್ ಅಲ್ಲಿಂದ ಗೇಟಿಂದ ಹೊರಗೆ ಬರೋದಕ್ಕೂ ಆಗ್ತಿರಲಿಲ್ಲ, ಅಷ್ಟು ಜನ ತುಂಬ್ಕೊಂಡಿದ್ರು. ಇಲ್ಲಿ ಮನೆಗೆ ಬಂದಮೇಲೆ ಅಡ್ರೆಸ್ ಹೇಗೆ ಸಿಗ್ತದೆ ಅಂತ ಗೊತ್ತಿಲ್ಲ, ಬಟ್ ಮನೆ ಮುಂದೆ ನೆನ್ನೆಲ್ಲ ಫ್ಯಾನ್ಸ್ ಅವ್ರು ದುಡ್ಡು ಹಾಕ್ಕೊಂಡು ದೊಡ್ಡ ದೊಡ್ಡ ಕೇಕ್ ತೊಗೊಂಡು ಬಂದು, ಇಷ್ಟಿಷ್ಟು ದಪ್ಪ ಹಾರಗಳು ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡ್ತಿರೋದು ನೋಡಿದ್ರೆ, ಐ ಮೀನ್ ನಾವೇನೂ ಮಾಡಿಲ್ಲ ಅವರಿಗೆ. ನಾವು ಅಷ್ಟೊಂದು ಪ್ರೀತಿ ಕೊಡ್ತಾ ಇರೋದು ಒಂದು ಯುನೋ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಹೊರಗಡೆ ಬಂದು ಪಟಾಕಿ ಹೊಡ್ಕೊಂಡು ಅವ್ರು ನಮ್ಮ ಒಂದು ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಅಂದರೆ ಇಲ್ಲಿ ಫೀಲ್ ಆಗುತ್ತೆ ಅದು.